ಹಾಯ್ ಎವ್ರಿವನ್. ನಾನಿವತ್ತು ಬೆಳಗ್ಗೆ ದೋಸೆಗೆ ಶೇಂಗಾ ಮತ್ತು ಕಾಯಿನ ಯೂಸ್ ಮಾಡಿ ಚಟ್ನಿ ಮಾಡ್ಕೊಂಡಿದ್ದೆ. ಆ ಚಟ್ನಿ ವೇಸ್ಟ್ ಆಗ್ತಿತ್ತಲ್ಲ, ಮಗು ಇಡ್ಲಿ ಕೇಳ್ತಿತ್ತು ಅಂದ್ಬಿಟ್ಟು ಇಡ್ಲಿ ಮಾಡೋಕ್ಕೆ ಸಾಗು ಇಲ್ಲ ಅಥವಾ ಸಾಂಬಾರು ಏನಾದರೂ ಬೇಕು. ಅದಕ್ಕೆ ಆ ಚಟ್ನಿ ಹಾಕಿ ಇನ್ನು ಮಿಕ್ಕಿತ್ತು, ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡೆ. ತರಕಾರಿ ಮನೇಲಿ ಏನಿತ್ತು ಅದನ್ನೇ ಕಟ್ ಮಾಡಿ ಹಾಕೊಂಡೆ. ಹಾಗೆ ಒಂಚೂರು ಚಿಟಿಕೆ ಅರ್ಶಿನದ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ, ಆಯಿತಾ. ಅದಕ್ಕೆ ಶೇಂಗಾ ಚಟ್ನಿ ಮಿಕ್ಕಿತ್ತಲ್ಲ, ಅದಕ್ಕೆ ಒಂದು ಅರ್ಧ ಟೊಮೊಟೊ ಮತ್ತು ಒಂದು ಅರ್ಧ ಈರುಳ್ಳಿನ ಹಾಕಿ ಒಂದು ರೌಂಡು ಮತ್ತು ಪೇಸ್ಟ್ ಮಾಡಿಕೊಂಡೆ, ರುಬ್ಕೊಂಡೆ. ಅದು ರುಬ್ಬಿದಂಥ ಮಸಾಲನ ಈ ತರಕಾರಿ ಒಳಗಡೆ ಹಾಕಿ 2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿ ಹಾಗೆ ಒಂದು ಸಲ ಮಿಕ್ಸ್ ಮಾಡಿದೆ. ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಚಟ್ನಿನ, ಅದರಲ್ಲೇ ಒಂದು ಟಿಪ್ಸ್ ಏನಾದರೂ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ತುಂಬ ಅದ್ಭುತವಾಗಿ ಬಂದಿತ್ತು. ಹಾಗೆ ಒಂಚೂರು ಗರಂ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಕುದಿಯೋಕ್ಕೆ ಬಿಟ್ಟೆ, ಉಪ್ಪು ಹಾಕ್ಬಿಟ್ಟು. ಅಂತೂ ಇಂತೂ ಸಾಗು ರೆಡಿಯಾಗೋಯಿತು ಇಡ್ಲಿ ಜೊತೆಗೆ. ಸೂಪರಾಗಿ ಬಂದಿತ್ತು.